ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ನಾನು ಬರಲ್ಲ, ಇವತ್ತು ಬಂದು ಹಿಡ್ಕೊಂಬಂದು ಬಿಟ್ಬಿಟ್ಟಿದ್ದಾರೆ. ಇದನ್ನು ಗೊತ್ತಿಲ್ಲ ಸರ್, ಒಂದಿಷ್ಟು ವರ್ಷ ರಂಗಭೂಮಿ, ಒಂದಿಷ್ಟು ವರ್ಷ ಸಿನಿಮಾ, ಇದ್ರ ಜೊತೆಗೆ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಮತ್ತು ನೀವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ. ಏನೂ ಗೊತ್ತಿಲ್ಲದೇ ಜರ್ನಿ ಶುರು ಮಾಡಿದೆ. ಸೀರಿಯಲ್ ಅವ್ರ ಸಿನಿಮಾ, ಮತ್ತೊಂದು ಮಗದೊಂದು, ಒಂದು 45 ವರ್ಷ ಆಗತ್ತೆ. ಒಂದೇನೋ ಅನ್ನಿಸ್ತದೆ, ಏನೋ ಓದ್ಕೊಂಡು ಏನೋ ಪಾತ್ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿತ್ತು. ಅದು ಬಹುಶಃ ದೊಡ್ಡವರಿಂದ ಆಗಲಿಲ್ಲ. ಯಂಗರ್ ಜನ್ರೇಷನ್ ಹುಡುಗರು ಒಂದು ಒಳ್ಳೆ ಪಾತಿಗೆ ಹಚ್ಚಿದ್ದಾರೆ. ಈ ಫೋಟೋ ಸಿನಿಮಾ ಇದೆಯಲ್ಲ, ನನಗನ್ಸೋದು ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಒಂದು ಹೊಸ ಥಾಟ್, ಹೊಸ ಅಲಿಯ ಸಿನಿಮಾ ಆಗುತ್ತೆ ಅನ್ನೋ ಅನಿಸುತ್ತೆ. ಡಾಕ್ಯುಮೆಂಟೇಷನ್ ದೃಷ್ಟಿಯಿಂದ ಅದನ್ನು ಪ್ರೇಕ್ಷಕರು ಅರ್ಥ ಮಾಡ್ಕೊಳ್ಳೋದು ಬೇರೆ, ನಾವು ಆ್ಯಸ್ ಎ ಸಿನಿಮಾದವರಾಗ ಅರ್ಥ ಮಾಡ್ಕೊಳ್ಳೋದು ಬೇರೆ. ದಯವಿಟ್ಟು ನೀವುಗಳೆಲ್ಲರೂ ಸಿನಿಮಾಗಳನ್ನು ಗಮನಿಸ್ತಾ ಇರ್ತೀರ. ನೀವು ಇದನ್ನು ಗಮನಿಸಿ, ಹೆಚ್ಚು ಇತ್ತು ಅಂದರೆ, ನಿಮಗೇನಾದ್ರು ಅನ್ನಿಸ್ತು ಅಂದರೆ ಅದ್ರ ಬಗ್ಗೆ ತೀವ್ರವಾಗಿ ಮಾತಾಡೋಂಗಾಗಿ ಈ ಥರದ ಹೆಚ್ಚು ಕಂಟೆಂಟ್ಗಳು, ಈ ಥರದ ಸಿನಿಮಾಗಳು ಬರೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಆ ಥರದೊಂದು ಪಾತ್ರ ನಿರ್ಮಾಣ ಆಯ್ತು ಅಂದರೆ ನಿಧಾನಕ್ಕೆ ಆಡಿಯನ್ಸ್ ಒಳಗಡೆ ಬರ್ತಾರೆ. ಇನ್ನು ಪ್ರಕಾಶ್ ರಾಜ್ ಸಾರು, ಉತ್ಸವ ಏನೋ ಅವ್ರು ಚಿಕ್ಕಪ್ಪನ ಮಗ ಅಲ್ಲ, ದೊಡ್ಡಪ್ಪನ ಮಗ ಅಲ್ಲ, ನಾವು ಯಾರು ಏನೋ ಪರಿಚಯನೂ ಇಲ್ಲ. ಅಂಥದ್ರಲ್ಲಿ ಅವ್ರೇನೋ ಒಂದು ಬಂದು ನಿಂತ್ಕೊಂಡವ್ರೆ. ಏನು ಸರ್ ಇದು ಯಾಕೆ ಹಿಂಗೆ ಅಂದ್ರೆ ಅವ್ರು ಚೆನ್ನಾಗಿ ಮಾತಾಡಿದ್ರು. ನೋಡೋ ಕಳಕಳ ಶ್ರೀಮಂತಿಕೆನೂ ಬೇಕು ಅಂತ ಹೇಳ್ಕೊಟ್ರು. ಇಟ್ಸ್ ಮೇ ಬಿ ನಾನು ಅರ್ಧ ಕೆಟ್ಟಿದ್ದೆ. ನನ್ನ ಹೆಂಡ್ತಿ ಬೈಯೋಳು, ನಂದು ಜಾಬ್ ಇದೆ, ಇಲ್ಲಿ ಬಂದ್ಬಿಡು ನೀನು, ಸಾಕು ಸೇವೆ ಮಾಡಿದ್ದು ಅಂತೇಳಿ. ಇರಲಿ ಅಂತ ಬಂದೆ. ಇನ್ನೊಬ್ಬರು ಸಿಕ್ಕರು. ಹಾಳಾಗ ಸುಖ ಇದೆಯಲ್ಲ, ಅದು ಭಾಳ ದೊಡ್ಡದು. ಅವರು ಈ ಸಿನಿಮಾದ ಹಿಂದೆ ನಿಂತಿದ್ದಾರಲ್ಲ, ಅದು ಇಟ್ಸ್ ಮೇ ಬಿ ಪಾಠಗಳು ಎದೆಗೆ ಬೀಳಬೇಕಂತೆ. ಅದು ಅವ್ರು ಇದ್ರಿಗೆ ಹೇಳಬಾರ್ದಿತ್ತು, ಬಟ್ ಅನಿವಾರ್ಯ, ಅವ್ರು ಹೇಳಲೇಬೇಕು. ನಾವು ಒಂದಿಷ್ಟು ಪಾಠಗಳನ್ನು ಎದೆಗೆ ತುಂಬಿದ್ದಾರೆ. ಥ್ಯಾಂಕ್ಸ್ ನಿಮಗೆ. ಆಮೇಲೆ ಇಲ್ಲಿ ಎಲ್ಲ ಹುಡುಗರು ತುಂಬ ಚಿಕ್ಕ ಹುಡುಗರು, ಡಿ ಡಿ ಕ್ಯಾಮ್ರಾಮೆನ್ನು ಅಥವಾ ನಮ್ಮ ಎಡಿಟ್ರು, ಸೌಂಡ್ ರೆಕಾರ್ಡಿಸ್ಟ್ ಅವರೆಲ್ಲ ಇದ್ದಾರಲ್ಲ, ಹೊಸ ಜನ್ರೇಷನ್ ಹುಡುಗರು ಸರ್. ಆ ಹುಡುಗರು ಪಾಯಿಂಟ್ ಆಫ್ ವ್ಯೂಯಿಂದ ಸಿನಿಮಾ ನೋಡಿ, ಸಿನಿಮಾ ನೋಡೋದಾದ್ಮೇಲೆ ಮತ್ತು ನಾವು ನೀವೆಲ್ಲ ಸೇರಿ ಮಾತಾಡೋಂಗಾಗಲಿ, ಒಂದು ಒಳ್ಳೆ ಕಾರಣಕ್ಕೆ, ಒಂದು ಒಳ್ಳೆ ಸಂಭ್ರಮಕ್ಕೆ ಮತ್ತೊಂದು ಸಲ ನಿಮ್ಮನ್ನು ಮೀಟ್ ಮಾಡೋಂಗಾಗಲಿ ತಲುಪಿಸೋ ಹೆಚ್ಚಿನ ಜವಾಬ್ದಾರಿ ನಿಮಗಿದೆ. ದಯವಿಟ್ಟು ನಿಮ್ಮ ಸಹಕಾರ, ಬೆಂಬಲ ನಮ್ಮ ಮೇಲೆ ಇರಲಿ. ಥ್ಯಾಂಕ್ ಯು.